ಸಂಖ್ಯಾಶಾಸ್ತ್ರವು ಸಂಖ್ಯೆಗಳ ಮಹತ್ವ ಮತ್ತು ಅವುಗಳ ಅತೀಂದ್ರಿಯ ಪ್ರಭಾವವನ್ನು ಅಧ್ಯಯನ ಮಾಡುವ ವಿಜ್ಞಾನ. ಈ ಶ್ರೇಣಿಯ ಅಧ್ಯಯನವು ನಮಗೆ ತಿಳಿಸುತ್ತದೆ, ಪ್ರತಿಯೊಂದು ಸಂಖ್ಯೆ ತನ್ನದೇ ಆದ ವಿಶಿಷ್ಟ ಕಂಪನ ಮತ್ತು ವೈಬ್ರೇಷನ್ ಹೊಂದಿದೆ. ಈ ಕಂಪನಗಳು ನಿಮ್ಮ ವ್ಯಕ್ತಿತ್ವ, ನಡವಳಿಕೆಗಳು, ಹಣೆಬರಹ ಮತ್ತು ಜೀವನದ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತವೆ ಎಂಬ ನಂಬಿಕೆ ಇದಕ್ಕೆ ಆಧಾರವಾಗಿದೆ. ಸಂಖ್ಯೆಗಳು ಕೇವಲ ಗಣಿತೀಯ ಮೌಲ್ಯಗಳಲ್ಲ, ಅವು ನಿಮ್ಮ ಮನಸ್ಸಿನ ಸ್ಥಿತಿ, ಆತ್ಮವಿಶ್ವಾಸ, ಯಶಸ್ಸಿನ ಮೆಟ್ಟಿಲುಗಳನ್ನು ಏರಲು ಹಾಗೂ ಜೀವನದಲ್ಲಿ ಅವಕಾಶಗಳನ್ನು ಪಡೆಯಲು ಸಹಾಯಕವಾಗಬಹುದು ಎಂದು ಹೇಳಲಾಗುತ್ತದೆ. ಪ್ರತಿಯೊಂದು ರಾಶಿಚಕ್ರ ಚಿಹ್ನೆಯಿಗೂ ಕೆಲವು ವಿಶೇಷ ಸಂಖ್ಯೆಗಳು ಅದೃಷ್ಟವನ್ನು ತರಬಲ್ಲವೆಂದು ನಂಬಲಾಗಿದೆ. ಈ ಸಂಖ್ಯೆಗಳು ಆ ರಾಶಿಯವರಿಗೆ ಧನಾತ್ಮಕ ಶಕ್ತಿ, ಸಕಾರಾತ್ಮಕ ಉತ್ಸಾಹ, ಅವಕಾಶಗಳು ಮತ್ತು ಯಶಸ್ಸಿನ ದಾರಿಗಳನ್ನು ತೆರೆಯುವ ಶಕ್ತಿ ನೀಡುತ್ತವೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿ ತನ್ನ ರಾಶಿಯೊಂದಿಗೆ ಹೊಂದಿಕೊಂಡ ಅದೃಷ್ಟ ಸಂಖ್ಯೆಯನ್ನು ಗುರುತಿಸಿ ಅದನ್ನು ಜೀವನದಲ್ಲಿ ಬಳಸಿಕೊಂಡರೆ ಅವರ ವೈಯಕ್ತಿಕ ಮತ್ತು ವೃತ್ತಿಪರ ಬೆಳವಣಿಗೆಗೆ ಬಹಳಷ್ಟು ಪ್ರಯೋಜನವಾಗುತ್ತದೆ ಎಂದು ನಂಬಲಾಗುತ್ತದೆ. ಮಕರ ರಾಶಿಯವರು ಭೂಮಿಯ ಚಿಹ್ನೆಗಳಲ್ಲಿದ್ದು ಪ್ರಾಯೋಗಿಕತೆ, ಶಿಸ್ತಿನಿಂದ ಕೆಲಸ ಮಾಡುವ ಸ್ವಭಾವ ಮತ್ತು ದೃಢ ಸಂಕಲ್ಪಗಳಿಂದ ಪ್ರಸಿದ್ಧರಾಗಿದ್ದಾರೆ. ಶನಿ ಗ್ರಹವು ಇವರನ್ನು ಆಳುತ್ತದೆ. ಶನಿ ಗ್ರಹದ ಪ್ರಭಾವವು ಅವರಿಗೆ ಸ್ಥಿರತೆ, ಧೈರ್ಯ, ಕಠಿಣ ಪರಿಶ್ರಮ ಮತ್ತು ಯಶಸ್ಸಿನ ತೀವ್ರ ಬಯಕೆಯನ್ನು ನೀಡುತ್ತದೆ. ಈ ರಾಶಿಯವರು ತಮ್ಮ ಗುರಿಗಳನ್ನು ಸಾಧಿಸಲು ಯತ್ನ, ಶ್ರಮ ಮತ್ತು ನಿರ್ಧಾರ ಶಕ್ತಿಯ ಮೂಲಕ ಸವಾಲುಗಳನ್ನು ಎದುರಿಸುತ್ತಾರೆ. ಮಕರರ ಶ್ರದ್ಧೆ ಮತ್ತು ಪರಿಶ್ರಮವು ಅವರಿಗೆ ಸ್ಥಿರತೆ, ಸಂಕಲ್ಪ, ಆತ್ಮವಿಶ್ವಾಸ ಮತ್ತು ಸಾಧನೆ ತರುತ್ತದೆ. ಅದೃಷ್ಟ ಸಂಖ್ಯೆಗಳು ಮಕರ ರಾಶಿಯವರ ಜೀವನದಲ್ಲಿ ಬಹಳ ಮಹತ್ವಪೂರ್ಣವಾಗಿವೆ. ಈ ಸಂಖ್ಯೆಗಳು ಅವರಿಗೆ ಧನಾತ್ಮಕ ಶಕ್ತಿಯನ್ನು ಒದಗಿಸುತ್ತವೆ, ಸಾಧ್ಯತೆಗಳನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತವೆ, ಹೊಸ ಅವಕಾಶಗಳನ್ನು ತೆರೆದಿಡುತ್ತವೆ ಮತ್ತು ತಮ್ಮ ಕನಸುಗಳನ್ನು ಸಾಧಿಸಲು ಪ್ರೇರೇಪಿಸುತ್ತವೆ. ಮಕರರ ಅದೃಷ್ಟ ಸಂಖ್ಯೆಗಳು ಅವುಗಳ ಪ್ರಾಯೋಗಿಕ, ಶ್ರಮಶೀಲ ಸ್ವಭಾವ ಮತ್ತು ಶನಿ ಗ್ರಹದ ಶಕ್ತಿಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಲು ನೆರವಾಗುತ್ತವೆ. ಸಂಖ್ಯೆ 8 ಸಂಸ್ಕೃತಿಗಳಲ್ಲಿ ಮತ್ತು ಸಂಖ್ಯಾಶಾಸ್ತ್ರದಲ್ಲಿ ಬಹಳ ಮಹತ್ವವನ್ನು ಹೊಂದಿದೆ. ಈ ಸಂಖ್ಯೆ ಶಕ್ತಿ, ಅಧಿಕಾರ, ದುರ್ಗಮ ಸಾಧನೆ ಮತ್ತು ಭೌತಿಕ ಯಶಸ್ಸುಗಳೊಂದಿಗೆ ಸಂಬಂಧ ಹೊಂದಿರುವುದಾಗಿ ಪರಿಗಣಿಸಲಾಗುತ್ತದೆ. ಸಂಖ್ಯಾಶಾಸ್ತ್ರದಲ್ಲಿ 8ನ ಕಂಪನವು ವ್ಯಕ್ತಿಯ ಜೀವನದಲ್ಲಿ ಶಕ್ತಿ ಮತ್ತು ದೃಢತೆಯ ಸ್ಫೂರ್ತಿಯನ್ನು ತರಬಲ್ಲದು ಎಂದು ನಂಬಲಾಗಿದೆ. ಮಕರ ರಾಶಿಯವರು ತಮ್ಮ ಪ್ರಾಯೋಗಿಕತೆ, ಶ್ರಮ ಮತ್ತು ಶಿಸ್ತಿನ ಸ್ವಭಾವದಿಂದ ಪ್ರಸಿದ್ಧರಾಗಿದ್ದಾರೆ. ಈ ರಾಶಿಯವರಿಗೆ ಸಂಖ್ಯೆ 8 ಒಂದು ವಿಶೇಷವಾಗಿ ಪ್ರಭಾವಶೀಲ ಮತ್ತು ಅದೃಷ್ಟದ ಸಂಖ್ಯೆ ಎಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಇದು ಅವರ ವ್ಯಕ್ತಿತ್ವ ಮತ್ತು ಜೀವನ ಶೈಲಿಯೊಂದಿಗೆ ತೀವ್ರವಾಗಿ ಅನುಕೂಲವಾಗಿ ಪ್ರತಿಧ್ವನಿಸುತ್ತದೆ. ಸಂಖ್ಯೆ 8ರ ಪ್ರಭಾವವು ಮಕರ ರಾಶಿಯವರಿಗೆ ವೃತ್ತಿಜೀವನದಲ್ಲಿ ಶಕ್ತಿ ಮತ್ತು ಸ್ಥಾನವನ್ನು ಸಾಧಿಸಲು ನೆರವಾಗುತ್ತದೆ. ಇದರಿಂದ ಅವರು ತಮ್ಮ ಉದ್ಯೋಗದಲ್ಲಿ ಅಥವಾ ಸ್ವತಂತ್ರ ವೃತ್ತಿಯಲ್ಲಿ ಮುನ್ನಡೆಸಲು, ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲು ಮತ್ತು ಅವರ ದೃಷ್ಟಿಯನ್ನು ನೈಜಗೊಳಿಸಲು ಸಾಮರ್ಥ್ಯವನ್ನು ಪಡೆಯುತ್ತಾರೆ. 8ರ ಶಕ್ತಿ ಇವರಲ್ಲಿ ಆರ್ಥಿಕ ಬುದ್ಧಿವಂತಿಕೆ ಮತ್ತು ಸಂಪನ್ಮೂಲ ನಿರ್ವಹಣಾ ಕೌಶಲ್ಯವನ್ನು ಹೆಚ್ಚಿಸುತ್ತದೆ, ಏಕೆಂದರೆ ಈ ಸಂಖ್ಯೆಯು ಹಣಕಾಸಿನ ವ್ಯವಸ್ಥೆಯನ್ನು ಬಲಪಡಿಸುವ ಮತ್ತು ಲಾಭದಾಯಕ ನಿರ್ಧಾರಗಳನ್ನು ಮಾಡುವ ಸಾಮರ್ಥ್ಯವನ್ನು ಉತ್ತೇಜಿಸುತ್ತದೆ. ಮಕರ ರಾಶಿಯವರು ತಮ್ಮ ಗುರಿಗಳನ್ನು ಸಾಧಿಸಲು ದೃಢ ಸಂಕಲ್ಪ ಮತ್ತು ಶ್ರಮದಿಂದ ಕೆಲಸ ಮಾಡುವವರು. ಇಲ್ಲಿ 8ರ ಸಂಖ್ಯೆಯ ಪ್ರಭಾವವು ಅವರ ಕನಸುಗಳನ್ನು ನೈಜಗೊಳಿಸಲು, ವೃತ್ತಿ ಬೆಳವಣಿಗೆಗೆ ಮುನ್ನಡೆಸಲು ಮತ್ತು ವೈಯಕ್ತಿಕ ಯಶಸ್ಸನ್ನು ಸಾಧಿಸಲು ಮಾರ್ಗದರ್ಶನ ನೀಡುತ್ತದೆ. ಇದು ವ್ಯಕ್ತಿಯ ಜೀವನದಲ್ಲಿ ಸ್ಥಿರತೆ, ಶಕ್ತಿಶಾಲಿತ್ವ ಮತ್ತು ಗೌರವಪೂರ್ಣ ಸ್ಥಾನ ಗಳಿಸಲು ಸಹಾಯ ಮಾಡುತ್ತದೆ. ಇನ್ನು ಈ ಸಂಖ್ಯೆಯನ್ನು ತಮ್ಮ ದೈನಂದಿನ ಜೀವನದಲ್ಲಿ ಸೇರಿಸುವ ಮೂಲಕ ಮಕರ ರಾಶಿಯವರು ತಮ್ಮ ಪ್ರೇರಣೆ, ಶಿಸ್ತಿನೊಂದಿಗೆ ಕ್ರಿಯಾತ್ಮಕತೆ
ಮತ್ತು ಆರ್ಥಿಕ ಸಾಧನೆಗಳಿಗೆ ಹೆಚ್ಚಿನ ಶಕ್ತಿಯನ್ನು ಪಡೆಯಬಹುದು. 8ರ ಸಂಖ್ಯೆಯ ಪ್ರಭಾವವು ಅವರಿಗೆ ತಮ್ಮ ದೀರ್ಘಕಾಲಿಕ ಗುರಿಗಳನ್ನು ತಲುಪಲು, ತಮ್ಮ ವ್ಯಕ್ತಿತ್ವದ ಶಕ್ತಿಯನ್ನು ಅನಾವರಣಗೊಳಿಸಲು ಮತ್ತು ಜೀವನದಲ್ಲಿ ಧನಾತ್ಮಕ ಬೆಳವಣಿಗೆಗಳನ್ನು ಕಂಡುಕೊಳ್ಳಲು ನೆರವಾಗುತ್ತದೆ. ಸಂಖ್ಯೆ 4 ಸಂಖ್ಯಾಶಾಸ್ತ್ರದಲ್ಲಿ ಬಹಳ ಮಹತ್ವವನ್ನು ಹೊಂದಿರುವ ಸಂಖ್ಯೆ. ಇದು ಸ್ಥಿರತೆ, ಶ್ರದ್ಧೆ, ರಚನೆ ಮತ್ತು ಪ್ರಾಯೋಗಿಕತೆಯನ್ನು ಪ್ರತಿನಿಧಿಸುತ್ತದೆ. ಮಕರ ರಾಶಿಯವರ ವ್ಯಕ್ತಿತ್ವವೂ ಸಹ ಈ ಗುಣಲಕ್ಷಣಗಳೊಂದಿಗೆ ಬಹಳ ಹೊಂದಾಣಿಕೆಯಲ್ಲಿದೆ. ಮಕರರವರು ತಮ್ಮ ಜೀವನದಲ್ಲಿ ಕಠಿಣ ಪರಿಶ್ರಮ, ಶಿಸ್ತಿನೊಂದಿಗೆ ಕಾರ್ಯನಿರ್ವಹಣೆ ಮತ್ತು ಭದ್ರತೆಯನ್ನು ಅತ್ಯಂತ ಪ್ರಾಧಾನ್ಯವಾಗಿ ನೋಡುತ್ತಾರೆ. ಈ ರಾಶಿಯವರಿಗೆ ಸಂಖ್ಯೆ 4ರ ಪ್ರಭಾವವು ಅವರ ನೈಸರ್ಗಿಕ ಸ್ವಭಾವವನ್ನು ಬಲಪಡಿಸುತ್ತದೆ ಮತ್ತು ಸ್ಥಿರತೆಯನ್ನು ತರುವಂತೆ ನೆರವಾಗುತ್ತದೆ. ಸಂಖ್ಯೆ 4ರ ಶಕ್ತಿ ಮಕರರ ಜೀವನದಲ್ಲಿ ಸಮತೋಲನ ಮತ್ತು ವ್ಯವಸ್ಥೆ ತರುವುದರಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸುತ್ತದೆ. ಇದರಿಂದ ಅವರು ತಮ್ಮ ದೈನಂದಿನ ಚಟುವಟಿಕೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು. ಉದಾಹರಣೆಗೆ, ದಿನಚರಿಗಳನ್ನು ನಿಖರವಾಗಿ ಹೊಂದಿಸುವುದು, ಕೆಲಸದ ಪ್ರಾಜೆಕ್ಟ್ಗಳನ್ನು ಪ್ಲಾನ್ ಮಾಡುವುದು, ಅಥವಾ ವೈಯಕ್ತಿಕ ಮತ್ತು ವೃತ್ತಿಜೀವನದ ಸಂಬಂಧಗಳನ್ನು ಸಮರ್ಪಕವಾಗಿ ನಿರ್ವಹಿಸುವುದರಲ್ಲಿ ಸಹಾಯಕವಾಗುತ್ತದೆ. ಈ ರೀತಿಯಾಗಿ 4ರ ಸಂಖ್ಯೆಯ ಪ್ರಭಾವವು ಮಕರರ ಜೀವನದಲ್ಲಿ ಪ್ರಾಯೋಗಿಕತೆ, ಶ್ರದ್ಧೆ, ನಿರ್ಣಯಶೀಲತೆ ಮತ್ತು ಕಾರ್ಯಕ್ಷಮತೆಯನ್ನು ಉತ್ತೇಜಿಸುತ್ತದೆ. ಅಲ್ಲದೆ ಸಂಖ್ಯೆ 4 ಮಕರ ರಾಶಿಯವರಿಗೆ ಆಧಾರಭೂತ ಭದ್ರತೆಯನ್ನು ಒದಗಿಸುತ್ತದೆ. ಇದು ಅವರ ಆತ್ಮವಿಶ್ವಾಸ, ಸಂಕಲ್ಪ ಶಕ್ತಿ ಮತ್ತು ಸಾಧನೆಗಾಗಿ ಮುನ್ನಡೆಸುವ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಇದು ಕೇವಲ ವೃತ್ತಿಜೀವನದ ಮಾತ್ರವಲ್ಲ, ಅವರ ವೈಯಕ್ತಿಕ ಜೀವನದಲ್ಲಿಯೂ ಸಮತೋಲನ, ಸಮರ್ಪಣೆ ಮತ್ತು ನಿರಂತರತೆಯನ್ನು ತರಲು ನೆರವಾಗುತ್ತದೆ. ಸಂಖ್ಯೆಯ ಶಕ್ತಿಯು ಮಕರರೊಳಗಿನ ಶ್ರಮ ಮತ್ತು ಶಿಸ್ತಿನ ಗುಣಗಳನ್ನು ಒತ್ತಿಹಿಡಿಯುತ್ತದೆ ಹಾಗೂ ಹೊಸ ಯೋಜನೆಗಳನ್ನು ಯಶಸ್ವಿಯಾಗಿ ಪ್ರಾರಂಭಿಸಲು ಮತ್ತು ನಿರ್ವಹಿಸಲು ಸ್ಫೂರ್ತಿಯನ್ನು ಒದಗಿಸುತ್ತದೆ. ಸಂಖ್ಯೆ 4 ಮಕರ ರಾಶಿಯವರ ಜೀವನದಲ್ಲಿ ಸ್ಥಿರತೆ, ಸಮತೋಲನ, ಸಮರ್ಪಣೆ ಮತ್ತು ದಕ್ಷತೆಯನ್ನು ತರುವ ಪ್ರಮುಖ ಅದೃಷ್ಟ ಸಂಖ್ಯೆ. ಇದನ್ನು ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ, ಯೋಜನೆಗಳಲ್ಲಿ ಮತ್ತು ಸಂಬಂಧಗಳಲ್ಲಿ ಅಳವಡಿಸಿಕೊಂಡರೆ ಅವರು ತಮ್ಮ ಗುರಿಗಳನ್ನು ಸಾಧಿಸಲು, ಜೀವನದಲ್ಲಿ ಶ್ರೇಷ್ಠತೆ ತಲುಪಲು ಮತ್ತು ಭದ್ರತೆಯನ್ನು ಅನುಭವಿಸಲು ಹೆಚ್ಚು ಶಕ್ತಿಶಾಲಿ ಮತ್ತು ಪರಿಣಾಮಕಾರಿ ರೀತಿಯಲ್ಲಿ ಮುಂದೆ ಹೋಗಬಹುದು. ಸಂಖ್ಯೆ 10 ಸಂಖ್ಯಾಶಾಸ್ತ್ರದಲ್ಲಿ ಬಹಳ ವಿಶೇಷವಾದ ಅರ್ಥ ಹೊಂದಿರುವುದು. ಇದು 1 ಮತ್ತು 0ರ ಶಕ್ತಿಗಳನ್ನು ಸಂಯೋಜಿಸುತ್ತದೆ. ಅಂದರೆ ಸಂಖ್ಯೆ 1 ಹೊಸ ಆರಂಭ, ನಾಯಕತ್ವ ಮತ್ತು ಸ್ವಾತಂತ್ರ್ಯವನ್ನು ಪ್ರತಿನಿಧಿಸುತ್ತದೆ ಮತ್ತು ಸಂಖ್ಯೆ 0 ಅಗಮ್ಯ ಶಕ್ತಿಯ, ಆಯ್ಕೆ ಮತ್ತು ಸಂಪೂರ್ಣತೆಯ ಸಂಕೇತವಾಗಿದೆ. ಈ 2 ಶಕ್ತಿಗಳು ಸೇರಿಕೊಂಡು 10 ಎಂಬ ಸಂಖ್ಯೆಗೆ ವಿಶೇಷ ವೈಶಿಷ್ಟ್ಯವನ್ನು ನೀಡುತ್ತವೆ. ಇದು ಪೂರ್ಣಗೊಳಿಸುವಿಕೆ, ಹೊಸ ಪ್ರಾರಂಭ ಮತ್ತು ಮಹತ್ವಾಕಾಂಕ್ಷೆಯನ್ನು ವ್ಯಕ್ತಪಡಿಸುವುದು ಎಂದು ಪರಿಗಣಿಸಲಾಗಿದೆ. ಮಕರ ರಾಶಿಯವರ ವ್ಯಕ್ತಿತ್ವವು ಪ್ರಾಯೋಗಿಕತೆ, ಶ್ರದ್ಧೆಪೂರ್ಣ ಶ್ರಮ ಮತ್ತು ಸ್ಥಿರತೆಯನ್ನು ಹೊಂದಿರುವುದರಿಂದ ಸಂಖ್ಯೆ 10 ಅವರ ನೈಸರ್ಗಿಕ ಗುಣಲಕ್ಷಣಗಳೊಂದಿಗೆ ಅತ್ಯಂತ ಹೊಂದಿಕೆಯಾಗುತ್ತದೆ. 10ರ ಸಂಖ್ಯೆಯ ಪ್ರಭಾವವು ಮಕರ ರಾಶಿಯವರಿಗೆ ಹೊಸ ಅವಕಾಶಗಳನ್ನು ಹುಡುಕಲು, ತಮ್ಮ ಕನಸುಗಳ ಕಡೆಗೆ ದೃಢ ಹೆಜ್ಜೆಗಳನ್ನು ಹಾಕಲು ಮತ್ತು ಬದಲಾವಣೆಯನ್ನು ಸ್ವೀಕರಿಸಲು ಸಾಧ್ಯವಾಗುವಂತೆ ಮಾಡುತ್ತದೆ. ಇದು ಅವರಿಗೆ ಜೀವನದಲ್ಲಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಧೈರ್ಯ ಮತ್ತು ಆತ್ಮವಿಶ್ವಾಸ ನೀಡುತ್ತದೆ. ಸಂಖ್ಯೆ 10ರ ಶಕ್ತಿ ಪ್ರಗತಿ, ಅಭಿವೃದ್ಧಿ ಮತ್ತು ಯಶಸ್ಸಿನ ಮಾರ್ಗವನ್ನು ಪ್ರೇರೇಪಿಸುತ್ತದೆ. ಇದರಿಂದ ಮಕರ ರಾಶಿಯವರು ತಮ್ಮ ವೃತ್ತಿಜೀವನದಲ್ಲಿ ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು, ಹೊಸ ಯೋಜನೆಗಳನ್ನು ರೂಪಿಸಲು ಮತ್ತು ಅದನ್ನು ಯಶಸ್ವಿಯಾಗಿ ನಿರ್ವಹಿಸಲು ಸ್ಫೂರ್ತಿಯನ್ನು ಪಡೆಯುತ್ತಾರೆ. 10ರ ಸಂಖ್ಯೆಯು ನಿರಂತರ ಬೆಳವಣಿಗೆ, ನೂತನ ಪ್ರಯತ್ನಗಳಿಗೆ ಅವಕಾಶ ಮತ್ತು ಗುರಿಗಳತ್ತ ದೃಢ ನಡವಳಿಕೆಯನ್ನು ಉತ್ತೇಜಿಸುತ್ತದೆ. ಇದರ ಜೊತೆಗೆ
10ರ ಸಂಖ್ಯೆ ಆಯ್ಕೆ, ಸಂಪೂರ್ಣತೆ ಮತ್ತು ನಿಯಂತ್ರಣದ ಅರ್ಥವನ್ನು ತರುತ್ತದೆ. ಇದು ಮಕರ ರಾಶಿಯವರಿಗೆ ತಮ್ಮ ನಿರ್ಧಾರಗಳಲ್ಲಿ ತಿಳುವಳಿಕೆ ಮತ್ತು ಸಮತೋಲನ ಹೊಂದಲು ಸಹಾಯ ಮಾಡುತ್ತದೆ. ಇದು ಅವರ ಜೀವನದಲ್ಲಿ ಸ್ಥಿರತೆ, ಸಮರ್ಪಣೆ ಮತ್ತು ಶ್ರೇಷ್ಠತೆಯ ಸಾಧನೆಗಾಗಿ ಮಾರ್ಗದರ್ಶನ ನೀಡುತ್ತದೆ. ಒಟ್ಟಿನಲ್ಲಿ ಸಂಖ್ಯೆ 10 ಮಕರ ರಾಶಿಯವರಿಗೆ ಹೊಸ ಆರಂಭ, ಧೈರ್ಯ, ಮಹತ್ವಾಕಾಂಕ್ಷೆ, ಬದಲಾವಣೆ ಮತ್ತು ಪೂರ್ಣತೆಯ ಸಂಕೇತವಾಗಿರುವ ಅದೃಷ್ಟ ಸಂಖ್ಯೆ. ಇದರ ಪ್ರಭಾವದಿಂದ ಅವರು ತಮ್ಮ ಜೀವನದಲ್ಲಿ ಹೆಚ್ಚು ಶಕ್ತಿ, ಆತ್ಮವಿಶ್ವಾಸ, ಸ್ಥಿರತೆ ಮತ್ತು ಯಶಸ್ಸನ್ನು ತಲುಪಲು ಸಾಧ್ಯವಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.